ಯಾಕಪ್ಪಿ ಕಾಮಗಾರಿ ಮಾಡುತ್ತಿದ್ದೀರಾ ಎಂದು ಕೇಳಿದರೆ ಗುತ್ತಿಗೆದಾರರ ಕಡೆಯವರಿಂದ ದಲಿತ ಯುವಕನಿಗೆ ಧಮಕಿ. ದಲಿತರಿಗೆ ವಾಸಿಸುವ ಗ್ರಾಮಕ್ಕೆ ನಾವು ರಸ್ತೆ ಮಾಡುತ್ತೇವೆ ಎಂದು ಬಂದಿಲ್ಲ. ನಾವು ಸೇತುವೆ ನಿರ್ಮಾಣ ಮಾಡಲು ಬಂದಿರುವುದು. ನೀವು ಮಾದಿಗರು ಕುಡಿದು ಬಂದು ಗಲಾಟೆ ಮಾಡಬೇಡಿ ಎಂದು ಧಮಕಿ ಹಾಕುತ್ತಾರಂತೆ ಗುತ್ತಿಗೆದಾರರ ಕಡೆಯವ ಶ್ರೀನಿವಾಸ್. ಗೃಹ ಸಚಿವರೇ, ಸುದ್ದಿ ನೀವು ನೋಡಲೇಬೇಕು ಎಂದು ಗ್ರಾಮಸ್ಥರು ಪರಮೇಶ್ವರ್ ಅವರಿಗೆ ಮನವಿ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬುಡಮಾರನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿ. ಗುತ್ತಿಗೆದಾರರ ಕಡೆ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಶ್ರೀನಿವಾಸ್, ಕಾಮಗಾರಿ ಮಾಡಲು ವಿದ್ಯುತ್ ಸಂಪರ್ಕ ಪಡೆಯಲು ವೈರ್ ಎಳೆದಿರುವುದು ನೆಲದಲ್ಲಿ ಬಿದ್ದಿದೆ. ಸುಮಾರು 25 ಶಾಲಾ ಮಕ್ಕಳು ಇದೇ ದಾರಿಯಲ್ಲಿ ಬೆಳಗ್ಗೆ ಸಂಜೆ ಸಂಚರಿಸಬೇಕು. ಇನ್ನು ಈ ದಲಿತ ಕಾಲೋನಿಗೆ ಸ್ವಾತಂತ್ರ್ಯ ಬಂದು 80 ವರ್ಷ ಕಳೆದರೂ ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ. ಇವರ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ, ಸರ್ಕಾರಿ ಶಾಲೆ ಯಾವುದೂ ಇಲ್ಲ. ಇನ್ನು ಪಂಚಾಯತ್ ರಾಜ್ ಇಲಾಖೆಯಿಂದ ಮಂಜೂರು ಮಾಡಲಾದ ಈ ಸೇತುವೆ ಸಂಪೂರ್ಣ ಕಳಪೆ ಗುಣಮಟ್ಟದ ಕಾಮಗಾರಿ ಎಂದು ಆರೋಪಿಸಿದ ಗ್ರಾಮಸ್ಥರು. ಇನ್ನು ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಸಹ ಸ್ಥಳಕ್ಕೆ ಬಾರದೆ ಕಚೇರಿಯಲ್ಲಿ ಠಿಕಾಣಿ. ಸುಮಾರು ಕಾಮಗಾರಿ ಪ್ರಾರಂಭ ಮಾಡಿ 4-5 ತಿಂಗಳು ಕಳೆದರೂ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಮುಗಿದಿಲ್ಲ. ಇಷ್ಟೆಲ್ಲ ಅವಾಂತರ ಆಗಲು ಕಾರಣ ಇವರು ಆಮಿಗತಿಯಲ್ಲಿ ಕೆಲಸ ಮಾಡುತ್ತಿರುವುದು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಲಸ ಬೇಗ ಮುಗಿಸಲು ತಾಕೀತು ಮಾಡುವರಿ. ಸರ್, ಇಲ್ಲೊಂದು ಸೇತುವೆ ಮಾಡ್ತಾರೆ. ಅದಕ್ಕೆ ಹೆಂಗೆ ಅಂದರೆ ಬರೀ ಎಮ್ಸ್ಯಾಂಡ್ಗಳು 25 ಬಾಂಡ್ಲಿ ಎಮ್ಸ್ಯಾಂಡು, 25 ಬಾಂಡ್ಲಿ ಜಲ್ಲಿ, ಅದಕ್ಕೊಂದು ಮೂಟೆ ಸಿಮೆಂಟು, ಈ ಥರ ಹಾಕ್ಕೊಂಡು ಕಳಪೆ ಕಾಮಗಾರಿಗಳು ಮಾಡ್ಕೊಂಡು ಈ ಬರೋ ನೀರೆಲ್ಲ ಇತ್ಲ ನೀರೆಲ್ಲ ಬರ್ತವೆ. ಸುಮಾರು ನೀರು ಬರ್ತೈತಿ. ಇಲ್ಲಿ ಬಂದಿದ್ದ ನೀರೆಲ್ಲ ಹೋಗಿ ಗುದ್ದಿರೆ ಎಲ್ಲ ಹೊಟ್ಟೋಗಂಗೆ. ಸುಮ್ಮನೆ ಏನಂದರೆ ತಾಟಪಟ್ಟಿ ಕೆಲಸಗಳು ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಯಾವುದನ್ನು ಬಂದು ಹೋಗಿ ಕೇಳೋಕೆ ಹೋಗ್ಬಿಟ್ರೆ ಏನು ಕುಡ್ದು ಬಂದು ಮಾತಾಡ್ತೀರಾ ನೀವು ದಲಿತರು? ನೀವು ಏನೋ ನೀವು ಹಿಂಗೆ ಬಂದ್ಬಿಟ್ಟು ಕುಡಿದ್ಬಿಟ್ಟೆಲ್ಲ ಗಲಾಟೆ ಮಾಡ್ತೀವಿ, ಬರೋದೇ ಇಲ್ಲ, ಕುಡಿಯೋದು ಬಿಟ್ಟು ಏನೋ ಬರೋಲ್ಲ, ಓರಿ ನಾವು ಹಂಗೆ ಮಾಡ್ಕೊಂತೀವಿ ಅಂತನಲ್ಲ. ಅವ್ನು ಮೇಸ್ತ್ರಿ, ಅವ್ನು ಯಾರೋ ಶ್ರೀನಿವಾಸ್ ಅಂತ ವಯ್ಯ, ಅವ್ರೇನು ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ರಾತ್ರೆಲ್ಲ ಫೋನ್ ಮಾಡಿರೋ ಏನೋ ರೆಸ್ಪಾನ್ಸ್ ಇಲ್ದಂಗೆ ಕುಡ್ದು ಮಾತಾಡ್ತೀರ ಅಂತ ಮಾತಾಡ್ತಾರೆ. ನಾವೇನು ಕೇಳೋಂಗೆ ಇಲ್ಲ. ಈ ಊರಾಗ ಅವ್ರು ಬಂದಿದ್ದು ಕೆಲಸಗಳು ಮಾಡ್ಕೊಂಡು ಹೋಗೋದಕ್ಕೆ ನಾವೇನಕ್ಕೆ ಇರೋದು ಊರಲ್ಲಿ? ಮತ್ತು ಅದು ನಮ್ಮೂರಾಗ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಸುಮ್ಮನೆ ಇಲ್ಲಿ 35 ಮನೆಗಳವೆ, 35 ಮನೆ ಇರೋದು ಮನೆ ಅವೇನದೇ ಗೊತ್ತಿಲ್ಲ ಯಾರಿಗೂ. ಇದಕ್ಕೆ ಯಾವ ಊರೇ ಗೊತ್ತಿಲ್ಲ. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಗ್ರಾಮ ಪಂಚಾಯತಿನವರು ಬರ್ತಾರೆ, ಏನೋ ಒಂದಿಷ್ಟು ಕೇಳ್ಬಿಟ್ರೆ ಅವ್ರು ಬಂದ್ಬಿಟ್ಟು ಏನೋ ದೊಡ್ಡದಾಗೆ ಅಂತ ಅನ್ನೋದು ಈ ಥರ ಎಲ್ಲ ಮಾಡ್ತಾರೆ. ಯಾವುದೋ ಒಂದು ವ್ಯವಸ್ಥೆ ನಮ್ಮೂರಿಗೆ ಒಂದೇ ಒಂದು ಚೂರು ಹೇಳ್ಕೊಳ್ಳೋಷ್ಟು ವ್ಯವಸ್ಥೆ ಇಲ್ಲ ನಮ್ಮೂರಿಗೆ. ಇದೇನು ಊರು ಅಂತ ಐತೆ ಅಂತಾನೆ ಗೊತ್ತಾ ಇಲ್ವಾ? ಓಟ್ ಕೇಳಕ್ಕೆ ಮಾತ್ರನೇ ಊರೇನೋ ಇದು, ಅದು ಗೊತ್ತಿಲ್ಲ. ಇಲ್ಲಿ ಮೆಂಬರ್ಗಳು ಇದ್ರು ಯಾರಾದ್ರೂ ಬಂದು ಇಲ್ಲಿ ನೋಡಿ ಆ ಚರಂಡಿ ವ್ಯವಸ್ಥೆ ಏನಾಗೈತೆ, ಆ ಲೈಟ್ ಕಂಬ ಬಿದ್ದುಬಿಟ್ಟು ಹೋದ್ರೆ ಜನಗಳೆಲ್ಲ ಸತ್ತೋಗ್ಬಿಡ್ತಾರೆ. ಅಲ್ಲಿ ಆ ಲೈಟ್ ಕಂಬ ಆಗಿರೋ ಹುಟ್ಟು ನೋಡ್ಬಿಟ್ರೆ ಅಲ್ಲಿ ಹೋಗ್ಬೇಕಾದ್ರೆ ಊರಲ್ಲಿ ಆ ಲೈಟ್ ಕಂಬನ ಸಮೇತ ಅದೇನೋ ಒಂದು ಸ್ವಲ್ಪ ರೋಡ್ ಇರೋದಕ್ಕೆ ಹಂಗೆ ತಡ್ಕೊಂಡೈತೆ ಅಷ್ಟೇ. ಇನ್ನು ಅದೂ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನೀರು ಕುಡಿಯೋ ನೀರಿನಂತೂ ಇಲ್ವೇ ಇಲ್ಲ. ಇನ್ನೊಂದು ಸ್ಕೂಲ್ ಇಲ್ಲ, ಒಂದು ಅಂಗನವಾಡಿ ಇಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳು ಹೋಗ್ಬೇಕು, ಈ ರೋಡಿನ ವ್ಯವಸ್ಥೆನೂ ಸರಿಯಾಗಿಲ್ಲ ನಮಗೆ. ಹೆಂಗೆ ಅಂತ ನಾವು ಇಲ್ಲಿ ಓಡಾಡೋದು ಹೆಂಗೆ ಅಂತ? ಈಗ ನಾವು ಓಟಾಗಿ ಗೆಲ್ಸೋದೇನಕ್ಕೆ? ನಮ್ಗೇನೋ ಒಂದಿಷ್ಟು ಉಪಯೋಗ ಮಾಡ್ಕೊಂಡು ಕೊಡ್ತಾರೆ ಅಂತ ತಾನೆ. ಇಲ್ಲಿ ಸುಮಾರು ಜನ ಹಾಕೊಂಡು ಕೊಟ್ಟಿಲ್ಲ ಇದುವರೆಗೂ. 4 ಅವ್ರ ಅಧಿಕಾರನೇ ಮುಗ್ದೋಯ್ತಾ ಬಂತು, ಇನ್ನೂ ಒಂದು ಮನೆ ಹಾಕೊಂಡು ಕೂಡ ಹೋಗ್ತಾ ಇಲ್ಲ ಅವ್ರಿಗೆ. ಇದಕ್ಕೇನು ಹೇಳಬೇಕು? ಸುಮ್ಮನೆ ಓಟ್ ಮಾಡೋದೇನಕ್ಕೆ ನಾವು? ಹಲೋ ಸ್ವಾಮಿ, ನಾವು ನಮ್ಮ ತಾಲೂಕು ಶಾಸಕರಾದಂಥ ಸಚಿವರು ಆಗಿರೋದು ಗೃಹ ಸಚಿವರ ಹತ್ರ ನಾನು ಕೇಳ್ಕೊಳೋದಿಷ್ಟೇ. ನಾವೆಲ್ಲ ಕಡ್ಡಾಯವಾಗಿ ಪ್ರಾಣ ಹೋದ್ರೂ ಕಾಂಗ್ರೆಸ್ಗೆ ನಿಮ್ಗೆ ಹಾಕಿರೋದು, ಅದರಲ್ಲೂ ನಿಮ್ಗೆ ಹಾಕಿರೋದು ಓಟು. ನಮಗೊಂದು ರಸ್ತೆ ಮಾಡಿಸ್ಕೊಡೋಕೆ ನಿಮ್ಮ ಅಮೃತ ಹಸ್ತದಿಂದ ಶಾಂಕ್ಷನ್ ಆಗಿದೆ. ಆದರೂ ಶಾಂಕ್ಷನ್ ಮಾಡ್ಕೊಂಡು ಗುತ್ತಿಗೆ ಮಾಡ್ಕೊಂಡು ಕಾಂಟ್ರಾಕ್ಟ್ದಾರ ನಿರ್ಲಕ್ಷ್ಯದಿಂದ ಕೆಲಸ ಮಾಡಿಸ್ತಾವನೆ. ಇಲ್ಲಿ ವೈರ್ ಹೇಳ್ಕೊಂಡವ್ರೆ, ವೈರಿಂಗ್ ಹೇಳ್ಕೊಂಡವ್ರೆ. ಗ್ರೌಂಡು ನೀರು ಕಾಣ್ತಾಯಿತ್ತು ನೋಡಿರಿ, ಅಳ್ದಾಗ ನಿಂತಿದ್ದೀವಿ. ಸುಮಾರು 25 ಮಕ್ಕಳು ಶಕುಂತಿಮಳ್ಳಿ ಶಾಲೆಗೆ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲೂ ಇಲ್ಲ ಇಲ್ಲಿ. ಏನೋ ನಿಮ್ಮ ಅಮೃತ ಹಸ್ತ ಇಷ್ಟು ವರ್ಷಕ್ಕೆ ಇಲ್ಲಿ ಒಂದು ದಾರಿ ಮಾಡಿಕೊಟ್ಟಿದ್ದೀರಿ. ಆ ದಾರಿ ಇನ್ಕಂಪ್ಲೀಟ್ ಮಾಡೋಕೆ ಅವ್ನು ಕಾಂಟ್ರಾಕ್ಟ್ದಾರ ಏನಂದ್ರೆ ಅದೇ ಅಂತಾನಂತೆ, ಮಾದರಿ ಕಾಲೋನಿ ಅದು ಇದು ಅಂತಾನಂತೆ. ಕಾಂಟ್ರಾಕ್ಟ್ದಾರನ ಗುತ್ತಿಗೆದಾರನ ದಯವಿಟ್ಟು ಇದ್ರ ಕಡೆ ಗಮನ ಕೊಟ್ಟು ನಮ್ಗೆ ಆದಷ್ಟು ಬೇಗ ರಸ್ತೆ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾವು ನಮ್ಮ ಕಾಲೋನಿ ಪರವಾಗಿ ಕೇಳ್ಕೊಂತೀನಿ ಸ್ವಾಮಿ. ಬುಡಮಾರನಹಳ್ಳಿ ಗ್ರಾಮದಲ್ಲಿ ಒಂದು ಸೇತುವೆ ಕಟ್ತಾವ್ರೆ. ಆ ಸೇತುವೆಗೆ ಪರ್ಯಾಯ ರಸ್ತೆನೇ ಇಲ್ಲ ನೋಡಿ. ಪರ್ಯಾಯ ರಸ್ತೆ ಎಲ್ಲ ಹೆಂಗಾಗ್ಬಿಟ್ಟೈತೆ ಅಂದರೆ ನಾವು ಓಡಾಡೋಕ್ಕೂ ಆಗ್ತಾ ಇಲ್ಲ, ಆ ರೀತಿ ಆಗ್ಬಿಟ್ಟೈತೆ. ಇಲ್ಲಿ ಸ್ಕೂಲು ಹುಡುಗರು ಮಕ್ಕಳು ಓಡಾಡೋಕ್ಕಂತೂ ಆಗಲ್ಲ. ಬೆಳಗ್ಗೆ ಹಾಲು ತಗೊಂಡೋಗೋರಂತೂ ಇದರಲ್ಲಿ ಎಲ್ಲ ಬಿದ್ದು ಎದ್ದು ಹೋಗ್ತಾರೆ. ಒಂದು ಪರ್ಯಾಯ ರಸ್ತೆ ಕೇಳಿದ್ರೆ ಮೇಸ್ತ್ರಿ ಅನ್ನೋರು ಶ್ರೀನಿವಾಸ್ ಅನ್ನೋರು ಇಲ್ಲಿ ಅವಾಜ್ ಶಬ್ದಗಳಿಂದ ನಮಗೆ ನಿಂದನೆ ಮಾಡಿ
ನಮ್ಮದು ದಲಿತರು ಅಂತ ಏನೇನೋ ರಾತ್ರಿ ಫೋನ್ ಮಾಡಿದ್ರೆ ಹಿಂಗಾಗೆ ಸ್ವಾಮಿ ರಸ್ತೆ ನೀವು ಸರಿಪಡಿಸ್ರಿ ಅಂತ ನಾವು ಫೋನ್ ಮಾಡಿದರೆ ನೀವು ದಲಿತರು ಹಾಗೆ ಹೀಗೆ ಅಂತ ಹೇಳಿ ಫೋನ್ ನಾನು ಕಟ್ ಮಾಡಿ ತಿರ್ಗಿ ಅವ್ರೇನು ನಮ್ಗೆ ರೆಸ್ಪಾನ್ಸೇ ಬಂದಿಲ್ಲ ನೋಡಿ. ಇಷ್ಟೊತ್ತಾದರೂ 2-3 ದಿನ ಆದರೂ JCP ಕರೆಸ್ತೀವಿ ಅಂದರು, JCPನೂ ಕರೆಸಿಲ್ಲ. ಇಲ್ಲಿ ಯಾವುದೋ ಒಂದು ತರಹದ ಒಂದು ಇದು ಕೂಡ ಮಾಡಿಲ್ಲ. ಇಲ್ಲಿ ನೀವು ಇಲ್ಲಿ ಏನೈತೆ ನೋಡ್ಬೋದು, ಇಲ್ಲಿ ಕೆಸರು ಗದ್ದೆ ಆಗ್ಬಿಟ್ಟೈತೆ. ಇಲ್ಲಿ ಇದನ್ನೆಲ್ಲ ಪೈರು ನಾಟಿ ಮಾಡ್ಬೋದು, ಆ ರೀತಿ ಇದೆ. ರಾತ್ರಿ ಎಣ್ಣೆ ಕುಡಿದ್ಬಿಟ್ಟು ನಾವು ಗಾಡಿಗಳು ಓಡಿಸ್ಕೊಬತ್ತೀವಿ, ಇಲ್ಲಿ ಸಿಗಾಕಂತೀವಿ ಅಂತ ಅವರು ಹೇಳ್ತಾವ್ರೆ. ಅದು ಯಾರು ಎಣ್ಣೆ ಕುಡ್ದವ್ರು ಬಂದು ತೋರಿಸ್ಬೇಕು. ಇಲ್ಲಿವರೆಗೂ ಕೂಡ ಅವರು ಒಬ್ಬರು ಕೂಡ ನಮಗೆ ಯಾರು ಕೂಡ ಒಂದು ಮಾತಿಗೂ ಕೂಡ ಸಿಕ್ಕಿಲ್ಲ ಅವರು. ಮತ್ತು ನಾವು ಕಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಗೃಹ ಮಂತ್ರಿಗಳಿಗೆ. ಪರಮೇಶ್ವರ್, ನಾವೆಲ್ಲ ನಿಮ್ಮ ಅಭಿಮಾನಿಗಳು. ನಾವು ಕಾಂಗ್ರೆಸ್ ಬಿಟ್ಟರೆ ಓಟ್ ಬೇರೆ ಯಾವುದಕ್ಕೂ ಮತ್ತೊಂದು ಬೇರೆ ನಾವು ಹಸ್ತ ಸಮೇತ ಹಾಕೋದಿಲ್ಲ. ಮಾಡ್ಕೊಡ್ರಿ, ನಮ್ಗೆ ಅಷ್ಟೇ ನಾವು ಕೇಳ್ಕೊಡ್ತಿರೋದು. ಸಾಯ ಬರ್ತಾವಲ್ಲ ಅಷ್ಟೇ ಕೇಳೋದು ಕೈ ಮುಕ್ಕಂದು. ಮತ್ತೀಗ ಏನ್ ಅನುಕೂಲ ಐತೆ ಹೇಳಿ ಸ್ವಾಮಿ ನಮ್ಗೆ. ಅವತ್ತಿಂದ ತಿನ್ನ ಅನ್ನಕ್ಕೆ ನಾವು ಕೈಗೆ ಹಾಕ್ತಾ ಇರೋದು. ಆ ಸ್ವಾಮಿಯರಿಂದಲೇ ನಾವು ಬದುಕ್ತಾ ಇರೋದು. ಇರೋಕೊಂದ್ ರೋಡ್ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಒಂದು ವಿಶ್ವಾಸ ಇಲ್ಲ. ಏನ್ ಮಾಡ್ಕೊಂಡ್ ಸಾಯ ನಾವು. ಜಾರ್ ಬಿದ್ರೆ ಕುಡ್ದು ಬಿದ್ದವ್ರೆ ಅಂತಾರೆ. ಇಷ್ಟೇನಪ್ಪ ನಾವು ಕೇಳ್ಕೊಂತಿರೋದು. ನಮ್ಗೊಂದ್ ದಾರಿ ಮಾಡ್ಕೊಡ್ರಿ. ಈಗೇನು ಸಮಸ್ಯೆ ಆಗಿರೋದು? ದಾರಿ ಸನಕ್ಕಿಲ್ಲ, ಸೇತುವೆ ಮಾಡ್ಯವ್ರೆ, ನಿಂತೋಗೈತೆ. ರೋಡ್ ಇಲ್ಲ, ಹಳ್ಳ ತುಂಬೈತಿ, ಕೊಚ್ಚೆ ಆಗೈತಿ. ಅಷ್ಟೇ ನಾವು ಕೇಳ್ಕೊಳೋದು. ಬೈದ್ ಕಳಿಸ್ಯಾರ ಹುಡುಗರು ಕೇಳಿದ್ಕೆ ಬೈದ್ ಕಳಿಸ್ಯಾರ. ಹುಡ್ದು ಬಂದ್ ಗಲಾಟೆ ಮಾಡ್ತೀರ ನಮ್ಮ ಅದಿರ ನನ್ನ ಮಕ್ಕಳ್ರ ಅಂತ ಅಂದವ್ರು. ಅದೇ ನಾವು ದಲಿತರೆಲ್ಲ ಕುಡಿಯಕ್ಕೆ ತಿನ್ನಕ್ಕೆ ಹುಟ್ಟಿದೀವ. ಅದೇ ಮತ್ತೀಗ ಅಷ್ಟೇ. ಊರಿಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ, ದಾರಿ ಓಡಾಡಕ್ ಮೊದ್ಲು ದಾರಿನೇ ಇಲ್ಲ. ಎಲ್ಲ ಹುಡುಗರು ಪಡಗರು ಹೋಗ್ಬೇಕು ಅಂತಂದ್ರೆ ನೀರು ಎಲ್ಲ ನೀರು ನಿಂತಾವ ಹಳ್ದಾಗೆ. ಒಂದು ಓಡಾಡಕ್ ಅಜ್ಜ ತಾತರ್ಗಾಗ್ಲಿ ನೀರು ಏನ್ಕನ ನಾವು ಒಟ್ಟಿಗೆ ಹೋಗ್ಬೇಕು, ತಾಂಡಕ್ಕೆ ಹೋಗ್ಬೇಕು. ಏನ್ ವ್ಯವಸ್ಥೆಗೂ ನಮಗೆ ತಾಂಡಕ್ಕೆ ಹೋಗ್ಬೇಕು. ಅದಕ್ಕೆ ನಮ್ಗೆ ಹೋಗಕ್ಕೆ ಒಂದು ದಾರಿನೇ ಇಲ್ಲ. ಯಾರನ್ನ ಹೋಗ್ತೀವಿ ಅಂತಂದ್ರು ಜಾರ್ ಬೀಳ್ತೀವಿ. ಎಷ್ಟೋ ಜನ ಹುಡುಗರು ಪಡಗರು ಎಲ್ಲ ಬಿದ್ದವ್ರೆ. ಇವಾಗ್ಲೂ ನಾವು ಬೀಳ್ತಾಲೆ ಅವ್ರಿ. ರೋಡಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಒಂದು ಚರಂಡಿ ಇಲ್ಲ, ಓಡಾಡಕ್ಕೆ ದಾರಿ ಇಲ್ಲ. ನಮಗೆ ಒಂದು ಮನೆ ದೇಕಿಲು ನಮ್ಗೆ ಹಾಕ್ಕೊಟ್ಟಿಲ್ಲ ಇದುವರೆಗೂ. ಇಲ್ಲಿ 15-20 ವರ್ಷದಿಂದಲೂ ನಾವು ಗುಡಿಸ್ಲಾಗೆ ಇದ್ದೀವಿ. ಅದನ್ನು ಬಂದು ನೋಡಿ ಮಾತಾಡಿ ನಮ್ಮನ್ನು ನೋಡಿ ಕೇಳಿ ನಾವೇನು ಸುಳ್ಳು ಹೇಳ್ತಿದ್ದೀವ ನಿಜ ಹೇಳ್ತಿದ್ದೀವ ಅಂತ ಹೇಳಿ ಬಂದು ನೋಡಬೇಕು. ಅವ್ರು ಬಂದು ನಮಗೇನು ವ್ಯವಸ್ಥೆ ಬೇಕು ಅಂತ ಮಾಡಿಕೊಡ್ಬೇಕು. ಪರಿಶೀಲನೆ ಮಾಡಿ ಮಿಕ್ಕಿದ ನಮಗೆ ದಾರಿನ ಕಲಿಸ್ಕೊಡ್ಬೇಕಾಗಿದೆ ತಮ್ಮಲ್ಲಿ ವಿನಂತಿ. ಮೂಲಭೂತ ಸೌಕರ್ಯ ಅಂದರೆ ಶಕುಂತಲಮಳ್ಳಿ ತಾಂಡದಿಂದ ಇಲ್ಲಿ ಎಸ್ ಸಿ ಕಾಲೋನಿ ಒಂದು 30-35 ಮನೆ ಇದ್ದಾವೆ. ಮತ್ತು ಒಂದು 18 ಜನ ಸ್ಕೂಲ್ಗೆ ಹೋಗ್ತಾರೆ. ಒಂದು ಸ್ಕೂಲ್ ಇಲ್ಲ, ಅಂಗನವಾಡಿ ಇಲ್ಲ. ಮತ್ತು ನದಿ ಬಂದ್ರಂತೂ ಹಳ್ಳ ಬಂದ್ರಂತೂ ಖಂಡಿತ ಇಲ್ಲಿ ಓಡಾಡೋಕ್ಕೆ ಆಗಲ್ಲ ಸರ್. ತುಂಬ ನೋಡಿ ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ. ದಯವಿಟ್ಟು ನೀವು ಬಂದು ಈ ಎಸ್ ಸಿ ಕಾಲೋನಿ ಬಂದು ಪರಿಶೀಲನೆ ಮಾಡಿ ನಮ್ಗೆ ಆಮೇಲೆ ನೀವು ಸೌಕರ್ಯ ಮಾಡ್ಕೊಡಿ ಸರ್. ನಮ್ಮ ಮನೆ ಕೇಳ್ತಾ ಇಲ್ಲ, ನಮಗೆ ಸ್ವಂತಕ್ಕೆ ಕೇಳ್ತಾ ಇಲ್ಲ. ಸ್ಕೂಲ್ ಮಕ್ಕಳಿಗೋಸ್ಕರ ಬಾಂತಿಯವರು ಬಸ್ರಿಯರು ಇರ್ತಾರೆ, ವಯಸ್ಸಾದ ತುಂಬ ಜನ ಅವ್ರು ಸರ್. ಇಲ್ಲಿ ಅಂಗವಿಕಲಿದ್ದಾರೆ, ಎಲ್ಲರೂ ಇದ್ದಾರೆ. ದಯವಿಟ್ಟು ಬರೀ ಗುಡಿಸ್ಲು ಮೇಲೆ ಕೂಲಿ ಮಾಡಿ ಜೀವನ ಮಾಡ್ತಿದ್ದಾರೆ ಅಂತಾರೆ ಅವರೇ. ಅಂಥ ಜಾಗ ನೀವು ಖಂಡಿತ ನೀವು ರೋಡ್ ಮಾಡೇ ಮಾಡಿಕೊಡ್ಬೇಕು. ಮತ್ತು ಶಕುಂತಲಮಳ್ಳಿ ತಾಂಡ ಅಷ್ಟೇ ನಮಗೆ ಕಾಣ್ತಾ ಇರೋದು. ಮುಂದೆ ಈ ಊರು ಕಂಡೇ ಇಲ್ಲ ಸರ್. ಸುಮಾರು 35-40 ವರ್ಷ ಹಿಂದೆ ಬರೀ ಹಿಂಗೆ ಇದು ಹಾಳಾಗಿ ಮೂಲಿ ಬಿದ್ದುಬಿಟ್ಟಿದೆ. ದಯವಿಟ್ಟು ನೋಡಿ ಪರಮೇಶ್ವರ್ ಸಾಹೇಬ್ರವರೇ, ನಿಮಗೆ ಕೈ ಮುಗಿದು ಕೇಳ್ಕೊಂತೀವಿ. ನಾವು ಪಕ್ಕ ನಿಮ್ಮ ಅಭಿಮಾನಿಗಳು ಬಂದು ನಿಮ್ಮನ್ನು ಖಂಡಿತ ನಮ್ಮನ್ನು ನೀವು ನೋಡೇ ನೋಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾವು ಕೇಳ್ಕೊಂತೀವಿ ನೋಡಿರಿ. ಮಾನ್ಯ ಗೃಹ ಮಂತ್ರಿಗಳೇ ಒಂದು ಮಾತು ಕೇಳ್ಬೇಕು ಸ್ವಾಮಿ. ನೀವು ದಯವಿಟ್ಟು ನಮ್ಮ ನ್ಯೂಸ್ ನೋಡೇ ನೋಡಬೇಕು. ಏನು ಗೊತ್ತಾ, ಹೋಸತಿ ಹಳ್ಳ ಬಂದಾಗ ನಿಮ್ಗೆ ವೀಡಿಯೋ ಕಳಿಸಿದ್ದೆ. ಮತ್ತೀಗ ಎಲ್ಲ ವೀಡಿಯೋ ನೋಡಿದ್ದೀರಾ. ಮತ್ತು ದಾರಿನ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀರಾ. ಇವಾಗ ಅದೇನಾಯ್ತು ಅಂದರೆ ತುಂಬ ಕಳಪೆ ಕಾಮಗಾರಿ ನಡೀತಾ ಐತೆ ಅಲ್ಲಿಂದ. ಮತ್ತು ಅಲ್ಲಿ ಕೇಳೋಕ್ಕೆ ನಾವು ಯಾರು ಕೇಳೋಕ್ಕೂ ಆಗ್ತಾ ಇಲ್ಲ, ನೋಡೋಕ್ಕೂ ಆಗ್ತಾ ಇಲ್ಲ. ಆ ರಸ್ತೆ ಮಾಡಿಕೊಟ್ರೆ ನಿಮಗೆ ಸೇತುವೆ ಮಾಡಿಕೊಟ್ರೆ ನಿಮ್ಮನ್ನೇ ನಾವು ತುಂಬ ನಿಮಗೆ ಚಿರಋಣಿಯಾಗಿರ್ತೀವಿ. ನೀವು ಯಾವುದೇ ಕಾರಣಕ್ಕೂ ಅದೇ ರೀತಿ ನಮ್ಗೊಂದು CC ರೋಡ್ ಹಾಕ್ಸ್ಕೊಟ್ಬಿಟ್ಟು ಅಲ್ಲಿಂದ ಒಂದು 30 ಮನೆಗೆ ಗ್ರಾಮಕ್ಕೆ ರೋಡ್ ಮಾಡಿಕೊಟ್ಬಿಟ್ರೆ ನಾವು ಸಾಯತಕ್ಕ ನಿಮ್ಮನ್ನು ನೆನ್ಸ್ಕೊಂತೀವಿ ಸ್ವಾಮಿ. ನಮ್ಮ ಏರಿಯಾಗೆ ನೀವು ನೀರು ಹಂಗೆ ತಗೊಂಡಿದ್ದೀರಿ, ಅದೇ ಥರ ನಮ್ಗೊಂದು ದಾರಿ ಮಾಡಿಕೊಟ್ಬಿಡಿ ಸಾಕು. ದಯವಿಟ್ಟು ಇನ್ನೊಂದು ನಮ್ಗೆ ಲಂಬಾಣಿ ತಾಣದಿಂದ ನಮ್ಗೆ SC ಕಾಲೋನಿಗೆ CC ರೋಡ್ ಮಾಡಿಸ್ಕೊಡ್ಬೇಕು. ಸುಮಾರು 20 ನಾನು ಹುಡ್ದಾಳಿಂದ ಬರೀ ಮಣ್ಣು ರೋಡ್ನಾಗ ಓಡಾಡ್ತೀವಿ ಹಳ್ದಾಗೆ. ಈಗ ರೋಡ್ ಆಗೈತೆ, ಸುಮ್ಮನೆ ಮೋರಿ ಕಟ್ಟಿ ಹೋಗೋದಲ್ಲ. CC ರೋಡ್ ಮಾಡಿಸ್ಕೊಟ್ಟು ನಮಗೆ ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಂತೀವಿ. ನಾವು ಓಟ್ ಹಾಕಿರೋದ್ರಿಂದ. ಈಗ ರೋಡ್ ಆಗಿಲ್ವಾ? ಸೇತುವೆ ಆಗಿರೋದು ಈಗ? ಸೇತುವೆ ಅದು ಯಾರು ಹೇಳೋರೇ ಇಲ್ಲ, ಕಾಂಟ್ರಾಕ್ಟ್ದವ್ರು ಹೇಳೋದೇ ಇಲ್ಲ. ನಾವು ಒಂದಿನ ವಿಚಾರಿಸ್ತೆ ಎಲ್ಲಿಂದ ಯಾರಿ ಸ್ವಾಮಿ ಆಗಿರೋದು ಅಂದರೆ ಯಾವುದೋ ಆಯತ್ ಹೋಗ್ರಿ ಅಂತಾನೆ. ಯಾವ ಇಲಾಖೆ ಅಂತ ಗೊತ್ತಿಲ್ಲ, ಯಾವ PWD ಯಾವ ಇಲಾಖೆ ಅನ್ನೋದು ಅವ್ರು ಏನು ಅಂತ ನಮ್ಮ ಊರವರಿಗೆ ಗೊತ್ತಿಲ್ಲ. ಯಾವ ಇಲಾಖೆಯಿಂದ ಎಷ್ಟು ಅಂತ ಹೇಳೋದು. ನಾನು ಒಂದಿನ ಕೇಳಿದೆ, ಒಬ್ಬನು ಪಾವಗಡ ಅಂತಾನೆ, ಒಬ್ಬನು ತುಮಕೂರು ಗುಬ್ಬಿ ಅಂತಾನೆ. ಸಿಮೆಂಟ್ ಎಲ್ಲಿ ಎಲ್ಲ ಕ್ವಾಲಿಟಿ ಕಮ್ಮಿ, ಎಲ್ಲ ಮಳ್ಳೆ ಜಾಸ್ತಿ, ಎಲ್ಲ ಎಂಬ್ರಾಯ್ಡರಿ ಜಾಸ್ತಿ ಆಗ್ತಿರೋದು. ಯಾವ ಉತ್ತಮವಾದ ಕೆಲಸ ಕಳಪೆ ಕಾಮಗಾರಿ ಸ್ವಾಮಿ. ದಯವಿಟ್ಟು ಇದ್ರ ಕಡೆ ಗಮನ ಕೊಡ್ಬೇಕು ಸ್ವಾಮಿ. ದಯವಿಟ್ಟು ನೀವು ಗೃಹ ಮಂತ್ರಿಗಳು ಎಷ್ಟು ಒಳ್ಳೆಯದು ತಗೊಂಡು ಅಷ್ಟೇ ಇದು ಒಂದು ಒಳ್ಳೆಯ ಕೆಟ್ಟದ್ದು ತಗೋಬಾರ್ದು. ನಮಗೆ ಒಂದು ದಯವಿಟ್ಟು ಮಾಡಿಕೊಡ್ಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ.